ಇತಿಹಾಸವೇ. ಅವ್ವ, ನನಗೆ ಒಂದೇ ಒಂದು ಬಾರಿ ಅಪ್ಪಣೆ ಕೊಡುತ್ತಾಯಿ. ಅನ್ನ ವಿಕ್ಕದ ಮನೆಗೆ ಕಣ್ಣು ಹಾಕಲು ಬಂದಿರುವ ಇಂತಹ ಚಾಂಡಾಲ ಉಂಡ ಮಣ್ಣುಗಳನ್ನು ಕತ್ತರಿಸಿ ಕಿತ್ತೂರ ಕೋಟೆ ಹೆಬ್ಬಾಗಿಲಿಗೆ ತೋರಣವನ್ನು ಕಟ್ಟಿ ಬರುತ್ತೆ. ಬಂದವನು ಆಂಗ್ಲ ರಾಯಭಾರವನ್ನು ವಹಿಸಿ ಬಂದವನಾದ್ರೂ ಅವನಿಗೇನಾದರೂ ಕೇಡಾದ್ರೆ ತಲತಲಾಂತರದಿಂದ ಕನ್ನಡಿಗರು ಧರ್ಮ ವೀರರು ಎಂಬ ಕೀರ್ತಿಗೆ ಕಪ್ಪು ಪಡೆದು ವಿಶ್ವಾಸಘಾತಕರು ಎಂಬ ಮುದ್ರೆ ಒತ್ತುಕೊಳ್ಳಬೇಕಾಗುತ್ತದೆ. ಕಾರಣ ವೈರಿಯ ಜೊತೆ ರಣದಲ್ಲಿ ವೈರತ್ವ ಸಾಧಿಸಬೇಕೇ ಸ್ನೇಹ ಹಸ್ತ ಚಾಚಿ ನಮ್ಮಲ್ಲಿಗೆ ಬಂದಾಗ ಅವರನ್ನು ನಮ್ಮ ಬಂಧುವಿನಂತೆ ಕಾಣಬೇಕು. ಮಂತ್ರಿ, ಆಂಗ್ಲ ರಾಯಭಾರಿಗಳನ್ನು ಗೌರವ ಆದರಗಳಿಂದ ಒಳಗೆ ಬರಮಾಡಿಕೊಳ್ಳಿ. ಕಾರ್ಭಾರಿಗಳು ಇಲ್ಲಿಗೆ ಬಂದಾಗ ಸಹನೆಯಿಂದ ಇರಬೇಕೆನ್ನುವುದನ್ನು ಮರೆಯದ್ರು ಕಂದ. ಆಗಲಿ ಅವ್ವ. ಆಂಗ್ಲ ರಾಯಭಾರಿಗಳಿಗೆ ಸ್ವಾಗತ, ಸುಸ್ವಾಗತ. Thank you, Rani Sahib. Thank you. All of you sit down. I mean, ಎಲ್ಲರೂ ಕುಳಿತುಕೊಳ್ಳಿ. ಶರಣಮ್ಮ, ನಿಮ್ಮ ಧೈರ್ಯ ಮತ್ತು ಸಾಹಸಗಳಿಗೆ ಅವರ್ ಬ್ರಿಟಿಷ್ ಗೌರ್ಮೆಂಟ್, ಐ ಮೀನ್ ಈಸ್ಟ್ ಇಂಡಿಯಾ ಕಂಪನಿ, ಬಹಳ ಬಹಳ ಮೆಚ್ಚಿಕೊಂಡಿದೆ. ಸರಿ, ಯಾವ ಕಾರಣಕ್ಕಾಗಿ ಬಂದಿದ್ದೀರಿ ಅನ್ನೋದನ್ನು ವಿವರಿಸಬೇಕು. ಓಕೆ ಕಮ್ ಟು ದ ಮೇನ್ ಪಾಯಿಂಟ್. ಶರಣಮ್ಮ, ಹಿಂದಿನ ಯುದ್ಧದಲ್ಲಿ ನೀವು ಗೆದ್ದಿದ್ದೀರಿ. ಆದರೆ ಜೊತೆನಿಂದು ಅತಿ ಚಚ್ಚಿನಿಂದ ಮೆರೆಯದೆ ನಮ್ಮ ಜೊತೆ ಒಪ್ಪಂದ ಮಾಡಿಕೊಳ್ಳುವುದು ಉತ್ತಮ. ಗೆಲುವಾದಾಗ ಸೊಕ್ಕಿನಿಂದ ವರ್ತಿಸುವ ಕುಲವಲ್ಲ ಕನ್ನಡಿಗರದು. ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕೆಂದು ಈ ಚನ್ನವಳಿಂದ ಮೊದಲ ಎಚ್ಚರಿಕೆ. ವಾಟ್? ನನಗೆ ಎಚ್ಚರಿಕೆ? ವಂಡರ್ ಕ್ಷಣಮ್ಮ, ಅವರ್ ಚಪ್ಲಿನ ಕಮಿಷನರ್ ಸಾಹೇಬರು ನಿಮಗೆ ಒಂದರ ಪತ್ರ ಕಳಿಸಿರುತ್ತಾರೆ. ಓಡುತ್ತಾನೆ, ಕೇಳಿಸಿಕೊಳ್ಳಿ. On behalf of British government, ಶರಣಮ್ಮ, ನೀವು ಹಿಂದಿನ ಯುದ್ಧದಲ್ಲಿ ನಮ್ಮ ಟ್ಯಾಗ್ರ ಕಲೆಕ್ಟರ್ನನ್ನು ಕೊಂದಿದ್ದೀರಿ. ಆದರೂ ಕೂಡ ನಾವು ಸಹಿಸಿಕೊಂಡು ನಿಮಗೆ ಇನ್ನೊಂದು ಸಾರಿ ಒಪ್ಪಂದ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿರುತ್ತೇನೆ. ಹಾಗೂ ಮನ್ರೋ ಒಪ್ಪಂದದ ಪ್ರಕಾರ ನಿಮಗೆ ದತ್ತುಕ ಪುತ್ರನನ್ನು ತೆಗೆದುಕೊಳ್ಳಲು ಬರುವುದಿಲ್ಲ. ಹಾಗೆ ಮಾಡಿದರೆ ನಮ್ಮ ಕಂಪನಿಯ ಸರ್ಕಾರದ ರೂಲ್ಸ್ ಅನ್ನು ಧಿಕ್ಕರಿಸಿದಂತೆ ಆಗುತ್ತದೆ. ನೀವು ಇದೇ ರೀತಿ ಹಠ ಮಾಡಿದರೆ ನಿಮಗೂ ಹಾಗೂ ನಿಮ್ಮ ಕಿತ್ತೂರಿಗೂ ಒಳ್ಳೆಯದಾಗುವುದಿಲ್ಲ. ಅದಕ್ಕಾಗಿ ಬೇಗನೆ ನಿಮ್ಮ ಉತ್ತರ ತಿಳಿಸಿ. ಯಾವುದಕ್ಕೆ ಉತ್ತರಿಸಬೇಕು? ಅಂದರೆ ಠಾಕರೆ ಮರಣದಿಂದ ನಮ್ಮ ಕಂಪನಿ ಚಾರಕಾರ ನಿಮ್ಮ ಕಿತ್ತೂರಿನ ಮೇಲೆ ಬಹಳ ಬಹಳ ಚಿಟಾಗಿರುತ್ತದೆ. ಇದರಿಂದ ನಿಮ್ಮ ಕಿತ್ತೂರು ಸಂಪೂರ್ಣ ಹಾಳಾಗಿ ಹೋಗುತ್ತದೆ. ಅದಕ್ಕಾಗಿ ಒಪ್ಪಂದ ಮಾಡಿಕೊಳ್ಳುವುದು ತುಂಬಾ ತುಂಬಾ ಒಳ್ಳೆ. ರಾಯಭಾರಿಗಳೇ, ಒಪ್ಪಂದಕ್ಕೆ ಎಂದಿಗೂ ಸಾಧ್ಯವಿಲ್ಲವೆಂದು ತಿಳಿದ ನಿಮ್ಮ ಚಾಪ್ಲಿನ್ ಕಲೆಕ್ಟರ್ಗೆ. ಶರಮ, ನಿಮ್ಮ ದತ್ತುಕ ಪುತ್ರನಿಗೆ ನಮಗೆ ಏನು ಸಂಬಂಧವಿಲ್ಲ. ಒಪ್ಪಂದ ಮಾಡಿಕೊಳ್ಳಿ. ಇಡೀ ಸಂಪೂರ್ಣ ಭಾರತವನ್ನು ಕಳ್ಳಚ ಮಾಡಿಕೊಳ್ಳಲು ಬಂದಿರುವ ಔರಿಯಾ
ಹೇಡಿಗಳೇ, ಆಶ್ರಯ ಕೊಟ್ಟ ಅನ್ನದಾತನಿಗೆ ಹೊತ್ತು ನೋಡಿ ಕತ್ತು ಕೊಯ್ದು ಮತಿ ಹೀನರೇ, ನಾಚಿಕೆ ಹೊಡೆದಿಲ್ಲ ನಿಮ್ಮ ಜನ್ಮಕ್ಕೆ. ಕೆಂಪು ಮೋತಿಯ ಕೋತಿಗಳೇ, ಇಂಥ ನೀಚ ನಾಯಿಗಳನ್ನು ಬದಲಾಯಿಸಲು ಕನ್ನಡಿಗರು ಸಜ್ಜಾಗಿದ್ದಾರೆಂದು ತಿಳಿಸು ಆ ನಿನ್ನ ಚಾಪಿನ್ ಕಲೆಕ್ಟರನಿಗೆ. ಜನ್ಮ ಜತೆಗೆ ಚಕೆನಿಂದ ಮಾತನಾಡುತ್ತಿದ್ದಾರೆ ಇವರು. ನೋಡಿ, ನೀವು ಹಿಂದಿನ ಯುದ್ಧದಲ್ಲಿ ಸರಿಯ ಹೇಳಿದ ನಮ್ಮ ಹೆಂಗಸರು ಮಕ್ಕಳಿಗೆ ಯಾವ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಐ ಕಾರ್ಬಾರಿ, ನಾವು ಕನ್ನಡಿಗರು, ಕನ್ನಡ ಮಾತೆಯ ಮಣ್ಣಿನ ಮಡಿಲ ಮಕ್ಕಳು, ಕೆಚ್ಚದೆಯ ವೀರರೇ ಹೊರತು ನಿಮ್ಮ ಹಾಗೆ ತುಚ್ಛಗೊಳ್ಳದವರಲ್ಲ. ನಾವು ಬೇಟೆಯಾಡುವುದು ಹುಲಿ, ಸಿಂಹ, ಚಿರತೆಗಳನ್ನೇ ಹೊರತು ಮೊಲ, ಜಿಂಕೆಗಳನ್ನಲ್ಲ. ಅವರವರ ಆಜ್ಞೆಯಂತೆ ಸೆರೆ ಸಿಕ್ಕ ನಿಮ್ಮ ಹೆಂಡಿನ ಮಕ್ಕಳನ್ನು ನಮ್ಮ ಬಂಧುಗಳಂತೆ ಉಪಚರಿಸಿದ್ದೇವೆ. ಕನ್ನಡಿಗರು ನ್ಯಾಯ, ನೀತಿ, ಸತ್ಯ, ಧರ್ಮಗಳನ್ನು ಆಧರಿಸಿ ರಾಜ್ಯ ಭಾರವನ್ನು ಮಾಡುವವರ ಹೊರತು ನಿಮ್ಮ ಹಾಗೆ ಕುಟಿಲ ನೀತಿಯ ತಂತ್ರಗಳನ್ನು ಮಾಡಿ ರಾಜ್ಯವನ್ನು ಆಳುವುದಿಲ್ಲ. ವಿಶಾಲ ಹೃದಯದ ಕನ್ನಡಿಗರ ಸೆರೆಮನೆಯಲ್ಲಿ ಅವರೆಷ್ಟು ಕುಶಲತೆಯಿಂದಿದ್ದಾರೆ ಎಂಬುದನ್ನು ಅನುಮಾನವಿದ್ದಲ್ಲಿ ನೋಡಿಕೊಂಡು ಬಾ. ಸೆರೆ ಸಿಕ್ಕ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡಲು ನಿಮ್ಮಂತೆ ನಿರ್ಲಜ್ಜರಲ್ಲ ಕನ್ನಡಿಗರು. ನಮ್ಮ ಹಗೆತನ, ಹೋರಾಟ ಅದು ಏನಿದ್ರು ನಿಮ್ಮೊಡನೆ ಹೊರತು ಸೆರೆ ಸಿಕ್ಕ ಹೆಣ್ಣು ಮಕ್ಕಳ ಮೇಲಲ್ಲ. ಗುಡ್, ವೆರಿ ಗುಡ್, ವೆರಿ ಗುಡ್ ನ್ಯೂಸ್. ಕ್ಷಣಮ ಮೆಚ್ಚಿದೆ, ನಿಮ್ಮ ವಿಶಾಲ ಗುಣಕ್ಕೆ ಮೆಚ್ಚಿದೆ. ನೀಕೋ ನೀವೊಬ್ಬನು ಕೂಡ ಮೆಚ್ಚಬೇಕು ಕನ್ನಡಿಗರ ಹೃದಯಕ್ಕೆ. ಇದುವರೆಗೂ ಇಲ್ಲದ ನಾನು ಕೀಳು ಜಾತಿಯ ವಿಷ ಬೀಜವನ್ನು ಭಾರತೀಯರ ಹೃದಯದಲ್ಲಿ ಬಿತ್ತಿ ಬುದ್ಧಿವಂತರೆಂದು ಬಬ್ಬಿಡುವ ಮತಿಹೀನ ಜಾತಿಯ ಜಂತುವೇ, ಇನ್ನು ಹದ್ದು ಮೀರಿ ಮಾತನಾಡಿದರೆ ನಿನ್ನ ಮರಣದ ಸಮಯ ಸಮೀಪಿಸಿದಂತೆ ನೀನಿಂದು ಅವನಾಡದ ಅವರಿಗೆ ಅತಿಥಿಯಾಗಿ ಬಂದಿರುವೆ ಎಂದು ಜೀವದಿಂದ ಉಳಿದುಕೊಂಡಿರುವೆ. ಇಲ್ಲದೆ ಹೋದರೆ ನಿನ್ನ ನಾಲಿಗೆಯನ್ನು ಸೀಳಿ ರಕ್ತದ ಓಕಳೆಯನ್ನಾಡುತ್ತಿದ್ದೆ. ನೀವು ನನ್ನ ಮಾತು ಕೇಳುತ್ತಿದ್ದಾರೆ, ನಿಮ್ಮ ಚಿತ್ತೂರನ್ನು ಚಪಲ ಚಿತ್ರ ಹಾಕುತ್ತೇನೆ. ಇಲ್ಲಿವರೆಗೂ ನೀನು ಆಂಗ್ಲ ರಾಯಭಾರಿ ಎಂದು ನಿನ್ನನ್ನು ಗೌರವದಿಂದ ಕಂಡಿದ್ದೆ. ಇನ್ನೊಂದು ಕ್ಷಣ ಇಲ್ಲಿ ನಿಂತರೆ ನಿನ್ನ ಓಕೆ ಓಕೆ ಕ್ಷಣಮ, ಇದರಿಂದ ನೀನು ದೊಡ್ಡ ಗಂಡಾಂತರವನ್ನು ಎದುರಿಸಬೇಕಾಗುತ್ತದೆ, ತಿಳಿದುಕೊಳ್ಳಿ. ಮುಚ್ಚಲೆ ಬಾಯಿ, ಕಿತ್ತೂರು ಆಸ್ಥಾನಕ್ಕೆ ಬಂದು ಕತ್ತಿ ಅಂಗ ಒದರಿತೇನಲೇ. ಇದು ಕನ್ನಡ ನಾಡು, ಗಂಡು ಗಲಿಗಳ ಬೀಡು. ಇನ್ನೊಂದು ಸತ ನೀನೇನಾರ ತುಟಿ ಪಿಡಿಕಂದ್ರ ನಿನ್ನ ಬಾಯಾಳಿಗಿನ ನಾಲ್ಗಿ ನನ್ನ ಖಡ್ಗಕ್ಕ ಆರಕ್ಕೈತಿ. ಶಾಂತಿ, ಸಹನೆ ಕಳೆದುಕೊಳ್ಳಬೇಡ. ಕ್ಷಣಮ, ಇದು ಟೂ ಮಚ್. ಇದಕ್ಕೆ ನೀವು ತಕ್ಕ ಪ್ರತಿಫಲ ಅನುಭವಿಸುವೆ. ಹೋಗಲೇ ಕೆಂಪು ಮೋತಿ ಕೊತ್ತಿ ಹೋಗು. ನೋಡಿಬಿಟ್ಟಿವ, ನಮ್ಮ ದರ್ಬಾರಕ್ಕೆ ಬಂದು ಇಷ್ಟೊಂದು ಸೊಕ್ಕಿನಿಂದ ವರ್ತಿಸಿದಾಗ್ಯೂ ನಾವು ಸುಮ್ಮನಿದ್ರೆ ಧರ್ಮಕ್ಕೆ ಒಳಿತಾಗುವುದೇ ತಂದೆ. ಧರ್ಮಕ್ಕೆ ಒಳ್ಳೆಯದಾಗಲೇಬೇಕು ಮಗಳೇ, ಒಳ್ಳೆಯದಾಗಲೇಬೇಕು.